ಕೊನೆಗೆ ತನ್ನ ಕಾಲುಗಳನ್ನು ಕೂಡ ಕಳೆದುಕೊಳ್ಳಬೇಕಾಯಿತು. ಈ ವರ್ಷ ಮೇ 30ರಂದು ಮಹಾಮಳೆಗೆ ಮನೆ ಮೇಲೆ ಗುಡ್ಡ ಕುಸಿಯಿತು. ಮಂಗಳೂರಿನ ಉಳ್ಳಾಲ ಸಮೀಪ ನಡೆದಿದ್ದಂತಹ ಮಹಾ ದುರಂತ 2025ರ ಮೇ 30ರಂದು ನಡೆದಿದ್ದಂತಹ ದುರಂತ. ಪುಟ್ಟ ಕಂದಮ್ಮಗಳನ್ನ ಎದೆಗೆ ಅಪ್ಪಿಕೊಂಡು ಹೆತ್ತ ಕರುಳು ಹೇಗೋ ಅವುಗಳ ಪ್ರಾಣ ಉಳಿಸೋದಕ್ಕೆ ಹರಸಾಹಸ ಪಟ್ಟಿತ್ತು. 2 ಪುಟ್ಟ ಕಂದಮ್ಮಗಳನ್ನ ಬದುಕಿಸಿಕೊಳ್ಳೋದಕ್ಕೆ ಆ ತಾಯಿ ನರಳಿದ್ಲು. ಮೇ 30ನೇ ತಾರೀಕು 2025 ಇದೇ ವರ್ಷ ಮೇ 30ಕ್ಕೆ ಮಂಗಳೂರಿನ ಉಳ್ಳಾಲ ಸಮೀಪ ಮನೆ ಮೇಲೆ ಧರೆ ಕುಸಿದು ಸಾಕಷ್ಟು ಅನಾಹುತ ಸಂಭವಿಸಿತ್ತು. ಆ ಸಂದರ್ಭದಲ್ಲಿ ಅಶ್ವಿನಿ ಕೊನೆಗೆ ತನ್ನ ಕಾಲುಗಳನ್ನು ಕೂಡ ಕಳೆದುಕೊಳ್ಳಬೇಕಾಯಿತು. ಈ ವರ್ಷ ಮೇ 30ರಂದು ಮಹಾಮಳೆಗೆ ಮನೆ ಮೇಲೆ ಗುಡ್ಡ ಕುಸಿಯಿತು. ಮಂಗಳೂರಿನ ಉಳ್ಳಾಲ ಸಮೀಪ ನಡೆದಿದ್ದಂತಹ ಮಹಾ ದುರಂತ 2025ರ ಮೇ 30ರಂದು ನಡೆದಿದ್ದಂತಹ ದುರಂತ. ಪುಟ್ಟ ಕಂದಮ್ಮಗಳನ್ನ ಎದೆಗೆ ಅಪ್ಪಿಕೊಂಡು ಹೆತ್ತ ಕರುಳು ಹೇಗೋ ಅವುಗಳ ಪ್ರಾಣ ಉಳಿಸೋದಕ್ಕೆ ಹರಸಾಹಸ ಪಟ್ಟಿತ್ತು. 2 ಪುಟ್ಟ ಕಂದಮ್ಮಗಳನ್ನ ಬದುಕಿಸಿಕೊಳ್ಳೋದಕ್ಕೆ ಆ ತಾಯಿ ನರಳಿದ್ಲು. ಮೇ 30ನೇ ತಾರೀಕು 2025 ಇದೇ ವರ್ಷ ಮೇ 30ಕ್ಕೆ ಮಂಗಳೂರಿನ ಉಳ್ಳಾಲ ಸಮೀಪ ಮನೆ ಮೇಲೆ ಧರೆ ಕುಸಿದು ಸಾಕಷ್ಟು ಅನಾಹುತ ಸಂಭವಿಸಿತ್ತು. ಆ ಸಂದರ್ಭದಲ್ಲಿ ಅಶ್ವಿನಿ ಕೊನೆಗೆ ತನ್ನ ಕಾಲುಗಳನ್ನು ಕೂಡ ಕಳೆದುಕೊಳ್ಳಬೇಕಾಯಿತು. ಈ ವರ್ಷ ಮೇ 30ರಂದು ಮಹಾಮಳೆಗೆ ಮನೆ ಮೇಲೆ ಗುಡ್ಡ ಕುಸಿಯಿತು. ಮಂಗಳೂರಿನ ಉಳ್ಳಾಲ ಸಮೀಪ ನಡೆದಿದ್ದಂತಹ ಮಹಾ ದುರಂತ 2025ರ ಮೇ 30ರಂದು ನಡೆದಿದ್ದಂತಹ ದುರಂತ. ಪುಟ್ಟ ಕಂದಮ್ಮಗಳನ್ನ ಎದೆಗೆ ಅಪ್ಪಿಕೊಂಡು ಹೆತ್ತ ಕರುಳು ಹೇಗೋ ಅವುಗಳ ಪ್ರಾಣ ಉಳಿಸೋದಕ್ಕೆ ಹರಸಾಹಸ ಪಟ್ಟಿತ್ತು. 2 ಪುಟ್ಟ ಕಂದಮ್ಮಗಳನ್ನ ಬದುಕಿಸಿಕೊಳ್ಳೋದಕ್ಕೆ ಆ ತಾಯಿ ನರಳಿದ್ಲು. ಮೇ 30ನೇ ತಾರೀಕು 2025 ಇದೇ ವರ್ಷ ಮೇ 30ಕ್ಕೆ ಮಂಗಳೂರಿನ ಉಳ್ಳಾಲ ಸಮೀಪ ಮನೆ ಮೇಲೆ ಧರೆ ಕುಸಿದು ಸಾಕಷ್ಟು ಅನಾಹುತ ಸಂಭವಿಸಿತ್ತು. ಆ ಸಂದರ್ಭದಲ್ಲಿ ಅಶ್ವಿನಿ ಕೊನೆಗೆ ತನ್ನ ಕಾಲುಗಳನ್ನು ಕೂಡ ಕಳೆದುಕೊಳ್ಳಬೇಕಾಯಿತು. ಈ ವರ್ಷ ಮೇ 30ರಂದು ಮಹಾಮಳೆಗೆ ಮನೆ ಮೇಲೆ ಗುಡ್ಡ ಕುಸಿಯಿತು. ಮಂಗಳೂರಿನ ಉಳ್ಳಾಲ ಸಮೀಪ ನಡೆದಿದ್ದಂತಹ ಮಹಾ ದುರಂತ 2025ರ ಮೇ 30ರಂದು ನಡೆದಿದ್ದಂತಹ ದುರಂತ. ಪುಟ್ಟ ಕಂದಮ್ಮಗಳನ್ನ ಎದೆಗೆ ಅಪ್ಪಿಕೊಂಡು ಹೆತ್ತ ಕರುಳು ಹೇಗೋ ಅವುಗಳ ಪ್ರಾಣ ಉಳಿಸೋದಕ್ಕೆ ಹರಸಾಹಸ ಪಟ್ಟಿತ್ತು. 2 ಪುಟ್ಟ ಕಂದಮ್ಮಗಳನ್ನ ಬದುಕಿಸಿಕೊಳ್ಳೋದಕ್ಕೆ ಆ ತಾಯಿ ನರಳಿದ್ಲು. ಮೇ 30ನೇ ತಾರೀಕು 2025 ಇದೇ ವರ್ಷ ಮೇ 30ಕ್ಕೆ ಮಂಗಳೂರಿನ ಉಳ್ಳಾಲ ಸಮೀಪ ಮನೆ ಮೇಲೆ ಧರೆ ಕುಸಿದು ಸಾಕಷ್ಟು ಅನಾಹುತ ಸಂಭವಿಸಿತ್ತು. ಆ ಸಂದರ್ಭದಲ್ಲಿ ಅಶ್ವಿನಿ ಕೊನೆಗೆ ತನ್ನ ಕಾಲುಗಳನ್ನು ಕೂಡ ಕಳೆದುಕೊಳ್ಳಬೇಕಾಯಿತು. ಈ ವರ್ಷ ಮೇ 30ರಂದು ಮಹಾಮಳೆಗೆ ಮನೆ ಮೇಲೆ ಗುಡ್ಡ ಕುಸಿಯಿತು. ಮಂಗಳೂರಿನ ಉಳ್ಳಾಲ ಸಮೀಪ ನಡೆದಿದ್ದಂತಹ ಮಹಾ ದುರಂತ 2025ರ ಮೇ 30ರಂದು ನಡೆದಿದ್ದಂತಹ ದುರಂತ. ಪುಟ್ಟ ಕಂದಮ್ಮಗಳನ್ನ ಎದೆಗೆ ಅಪ್ಪಿಕೊಂಡು ಹೆತ್ತ ಕರುಳು ಹೇಗೋ ಅವುಗಳ ಪ್ರಾಣ ಉಳಿಸೋದಕ್ಕೆ ಹರಸಾಹಸ ಪಟ್ಟಿತ್ತು. 2 ಪುಟ್ಟ ಕಂದಮ್ಮಗಳನ್ನ ಬದುಕಿಸಿಕೊಳ್ಳೋದಕ್ಕೆ ಆ ತಾಯಿ ನರಳಿದ್ಲು. ಮೇ 30ನೇ ತಾರೀಕು 2025 ಇದೇ ವರ್ಷ ಮೇ 30ಕ್ಕೆ ಮಂಗಳೂರಿನ ಉಳ್ಳಾಲ ಸಮೀಪ ಮನೆ ಮೇಲೆ ಧರೆ ಕುಸಿದು ಸಾಕಷ್ಟು ಅನಾಹುತ ಸಂಭವಿಸಿತ್ತು. ಆ ಸಂದರ್ಭದಲ್ಲಿ ಅಶ್ವಿನಿ ಕೊನೆಗೆ ತನ್ನ ಕಾಲುಗಳನ್ನು ಕೂಡ ಕಳೆದುಕೊಳ್ಳಬೇಕಾಯಿತು. ಈ ವರ್ಷ ಮೇ 30ರಂದು ಮಹಾಮಳೆಗೆ ಮನೆ ಮೇಲೆ ಗುಡ್ಡ ಕುಸಿಯಿತು. ಮಂಗಳೂರಿನ ಉಳ್ಳಾಲ ಸಮೀಪ ನಡೆದಿದ್ದಂತಹ ಮಹಾ ದುರಂತ 2025ರ ಮೇ 30ರಂದು ನಡೆದಿದ್ದಂತಹ ದುರಂತ. ಪುಟ್ಟ ಕಂದಮ್ಮಗಳನ್ನ ಎದೆಗೆ ಅಪ್ಪಿಕೊಂಡು ಹೆತ್ತ ಕರುಳು ಹೇಗೋ ಅವುಗಳ ಪ್ರಾಣ ಉಳಿಸೋದಕ್ಕೆ ಹರಸಾಹಸ ಪಟ್ಟಿತ್ತು. 2 ಪುಟ್ಟ ಕಂದಮ್ಮಗಳನ್ನ ಬದುಕಿಸಿಕೊಳ್ಳೋದಕ್ಕೆ ಆ ತಾಯಿ ನರಳಿದ್ಲು. ಮೇ 30ನೇ ತಾರೀಕು 2025 ಇದೇ ವರ್ಷ ಮೇ 30ಕ್ಕೆ ಮಂಗಳೂರಿನ ಉಳ್ಳಾಲ ಸಮೀಪ ಮನೆ ಮೇಲೆ ಧರೆ ಕುಸಿದು ಸಾಕಷ್ಟು ಅನಾಹುತ ಸಂಭವಿಸಿತ್ತು.
ಆ ಸಂದರ್ಭದಲ್ಲಿ ಅಶ್ವಿನಿ ಕೊನೆಗೆ ತನ್ನ ಕಾಲುಗಳನ್ನು ಕೂಡ ಕಳೆದುಕೊಳ್ಳಬೇಕಾಯಿತು. ಈ ವರ್ಷ ಮೇ 30ರಂದು ಮಹಾಮಳೆಗೆ ಮನೆ ಮೇಲೆ ಗುಡ್ಡ ಕುಸಿಯಿತು. ಮಂಗಳೂರಿನ ಉಳ್ಳಾಲ ಸಮೀಪ ನಡೆದಿದ್ದಂತಹ ಮಹಾ ದುರಂತ, 2025ರ ಮೇ 30ರಂದು ನಡೆದಿದ್ದಂತಹ ದುರಂತ. ಪುಟ್ಟ ಕಂದಮ್ಮಗಳನ್ನ ಎದೆಗೆ ಅಪ್ಪಿಕೊಂಡು ಹೆತ್ತ ಕಳ್ಳು ಹೇಗೋ ಅವುಗಳ ಪ್ರಾಣ ಉಳಿಸೋದಕ್ಕೆ ಹರಸಾಹಸ ಪಟ್ಟಿತ್ತು. 2 ಪುಟ್ಟ ಕಂದಮ್ಮಗಳನ್ನ ಬದುಕಿಸಿಕೊಳ್ಳೋದಕ್ಕೆ ಆ ತಾಯಿ ನರಳಿದ್ಲು. ಮೇ 30ನೇ ತಾರೀಕು 2025, ಇದೇ ವರ್ಷ ಮೇ 30ಕ್ಕೆ ಮಂಗಳೂರಿನ ಉಳ್ಳಾಲ ಸಮೀಪ ಮನೆ ಮೇಲೆ ಧರೆ ಕುಸಿದು ಸಾಕಷ್ಟು ಅನಾಹುತ ಸಂಭವಿಸಿತ್ತು. ಆ ಸಂದರ್ಭದಲ್ಲಿ ಅಶ್ವಿನಿ ಕೊನೆಗೆ ತನ್ನ ಕಾಲುಗಳನ್ನು ಕೂಡ ಕಳೆದುಕೊಳ್ಳಬೇಕಾಯಿತು. ಈ ವರ್ಷ ಮೇ 30ರಂದು ಮಹಾಮಳೆಗೆ ಮನೆ ಮೇಲೆ ಗುಡ್ಡ ಕುಸಿಯಿತು. ಮಂಗಳೂರಿನ ಉಳ್ಳಾಲ ಸಮೀಪ ನಡೆದಿದ್ದಂತಹ ಮಹಾ ದುರಂತ, 2025ರ ಮೇ 30ರಂದು ನಡೆದಿದ್ದಂತಹ ದುರಂತ. ಪುಟ್ಟ ಕಂದಮ್ಮಗಳನ್ನ ಎದೆಗೆ ಅಪ್ಪಿಕೊಂಡು ಹೆತ್ತ ಕಳ್ಳು ಹೇಗೋ ಅವುಗಳ ಪ್ರಾಣ ಉಳಿಸೋದಕ್ಕೆ ಹರಸಾಹಸ ಪಟ್ಟಿತ್ತು. 2 ಪುಟ್ಟ ಕಂದಮ್ಮಗಳನ್ನ ಬದುಕಿಸಿಕೊಳ್ಳೋದಕ್ಕೆ ಆ ತಾಯಿ ನರಳಿದ್ಲು. ಮೇ 30ನೇ ತಾರೀಕು 2025, ಇದೇ ವರ್ಷ ಮೇ 30ಕ್ಕೆ ಮಂಗಳೂರಿನ ಉಳ್ಳಾಲ ಸಮೀಪ ಮನೆ ಮೇಲೆ ಧರೆ ಕುಸಿದು ಸಾಕಷ್ಟು ಅನಾಹುತ ಸಂಭವಿಸಿತ್ತು. ಆ ಸಂದರ್ಭದಲ್ಲಿ ಅಶ್ವಿನಿ ಕೊನೆಗೆ ತನ್ನ ಕಾಲುಗಳನ್ನು ಕೂಡ ಕಳೆದುಕೊಳ್ಳಬೇಕಾಯಿತು. ಈ ವರ್ಷ ಮೇ 30ರಂದು ಮಹಾಮಳೆಗೆ ಮನೆ ಮೇಲೆ ಗುಡ್ಡ ಕುಸಿಯಿತು. ಮಂಗಳೂರಿನ ಉಳ್ಳಾಲ ಸಮೀಪ ನಡೆದಿದ್ದಂತಹ ಮಹಾ ದುರಂತ, 2025ರ ಮೇ 30ರಂದು ನಡೆದಿದ್ದಂತಹ ದುರಂತ. ಪುಟ್ಟ ಕಂದಮ್ಮಗಳನ್ನ ಎದೆಗೆ ಅಪ್ಪಿಕೊಂಡು ಹೆತ್ತ ಕಳ್ಳು ಹೇಗೋ ಅವುಗಳ ಪ್ರಾಣ ಉಳಿಸೋದಕ್ಕೆ ಹರಸಾಹಸ ಪಟ್ಟಿತ್ತು. 2 ಪುಟ್ಟ ಕಂದಮ್ಮಗಳನ್ನ ಬದುಕಿಸಿಕೊಳ್ಳೋದಕ್ಕೆ ಆ ತಾಯಿ ನರಳಿದ್ಲು. ಮೇ 30ನೇ ತಾರೀಕು 2025, ಇದೇ ವರ್ಷ ಮೇ 30ಕ್ಕೆ ಮಂಗಳೂರಿನ ಉಳ್ಳಾಲ ಸಮೀಪ ಮನೆ ಮೇಲೆ ಧರೆ ಕುಸಿದು ಸಾಕಷ್ಟು ಅನಾಹುತ ಸಂಭವಿಸಿತ್ತು. ಆ ಸಂದರ್ಭದಲ್ಲಿ ಅಶ್ವಿನಿ ಕೊನೆಗೆ ತನ್ನ ಕಾಲುಗಳನ್ನು ಕೂಡ ಕಳೆದುಕೊಳ್ಳಬೇಕಾಯಿತು. ಈ ವರ್ಷ ಮೇ 30ರಂದು ಮಹಾಮಳೆಗೆ ಮನೆ ಮೇಲೆ ಗುಡ್ಡ ಕುಸಿಯಿತು. ಮಂಗಳೂರಿನ ಉಳ್ಳಾಲ ಸಮೀಪ ನಡೆದಿದ್ದಂತಹ ಮಹಾ ದುರಂತ, 2025ರ ಮೇ 30ರಂದು ನಡೆದಿದ್ದಂತಹ ದುರಂತ. ಪುಟ್ಟ ಕಂದಮ್ಮಗಳನ್ನ ಎದೆಗೆ ಅಪ್ಪಿಕೊಂಡು ಹೆತ್ತ ಕಳ್ಳು ಹೇಗೋ ಅವುಗಳ ಪ್ರಾಣ ಉಳಿಸೋದಕ್ಕೆ ಹರಸಾಹಸ ಪಟ್ಟಿತ್ತು. 2 ಪುಟ್ಟ ಕಂದಮ್ಮಗಳನ್ನ ಬದುಕಿಸಿಕೊಳ್ಳೋದಕ್ಕೆ ಆ ತಾಯಿ ನರಳಿದ್ಲು. ಮೇ 30ನೇ ತಾರೀಕು 2025, ಇದೇ ವರ್ಷ ಮೇ 30ಕ್ಕೆ ಮಂಗಳೂರಿನ ಉಳ್ಳಾಲ ಸಮೀಪ ಮನೆ ಮೇಲೆ ಧರೆ ಕುಸಿದು ಸಾಕಷ್ಟು ಅನಾಹುತ ಸಂಭವಿಸಿತ್ತು. ಆ ಸಂದರ್ಭದಲ್ಲಿ ಅಶ್ವಿನಿ